ಇನ್ನು ಕೇರಳದ ವಯನಾಡು ಕ್ಷೇತ್ರಕ್ಕೆ ರಾಹುಲ್ ಗಾಂಧಿ ಗುಡ್ ಬೈ ಹೇಳಿದ್ದಾರೆ. ರಾಯ್ಬರೇಲಿ ಕ್ಷೇತ್ರವನ್ನ ಉಳಿಸಿಕೊಂಡಿರುವ ಬಗ್ಗೆ ಇವತ್ತು ಮಹತ್ವದ ಘೋಷಣೆ ಮಾಡಿದ್ದಾರೆ. ಇದರ ನಡುವೆನೇ ಒಂದು ಮಹತ್ವದ ಬೆಳವಣಿಗೆ ಅಂತ ಅಂದ್ರೆ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಕೊನೆಗೂ ಚುನಾವಣಾ ರಾಜಕೀಯಕ್ಕೆ ಧುಮುಕ್ತಾ ಇದ್ದಾರೆ. ಅಂದ್ರೆ ಅಣ್ಣ ಬಿಟ್ಟಂತ ವಯನಾಡಿನಿಂದ ಸ್ಪರ್ಧಿಸೋದಕ್ಕೆ ಒಪ್ಪಿಕೊಂಡಿದ್ದಾರೆ. वायनाड से खाली सीट पे प्रियंका जी लड़ना चाहिए. Very happy to be able to represent Wayanad. ವಯನಾಡು, ರಾಯ್ಬರೇಲಿ ಈ ಎರಡು ಕ್ಷೇತ್ರಗಳು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸಾಕಷ್ಟು ಸದ್ದು ಮಾಡಿತ್ತು. ಎರಡೂ ಕಡೆಯಿಂದಲೂ ಅಖಾಡಕ್ಕಿಳಿದಿದ್ದ ರಾಹುಲ್ ಗಾಂಧಿ ಭಾರಿ ಅಂತರಗಳಿಂದಲೇ ಜಯಬೇರಿ ಬಾರಿಸಿದರು. ಆದರೆ ನಿಯಮಗಳ ಪ್ರಕಾರ ಒಬ್ಬ ಸಂಸದ ಒಂದು ಕ್ಷೇತ್ರವನ್ನ ಮಾತ್ರ ಪ್ರತಿನಿಧಿಸಬೇಕು. ಹೀಗಾಗಿ ರಾಹುಲ್ ಕ್ಷೇತ್ರ ಉಳಿಸಿಕೊಳ್ಳುವ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಸಭೆ ನಡೆಸಲಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಮೀಟಿಂಗ್ನಲ್ಲಿ ರಾಹುಲ್ ಗಾಂಧಿ ವಯನಾಡು ಬಿಟ್ಟುಕೊಡುವ ನಿರ್ಧಾರ ಕೈಗೊಂಡಿದ್ದಾರೆ. ವಯನಾಡು ಬಿಟ್ಟು ರಾಯ್ಬರೇಲಿ ಉಳಿಸಿಕೊಂಡ ರಾಹುಲ್ ಗಾಂಧಿ. ನಿರೀಕ್ಷೆಯಂತೆ ರಾಹುಲ್ ಗಾಂಧಿ ಕುಟುಂಬದ ಭದ್ರಕೋಟೆ ರಾಯ್ಬರೇಲಿ ಕ್ಷೇತ್ರವನ್ನ ಉಳಿಸಿಕೊಂಡಿದ್ದಾರೆ. ಆ ಮೂಲಕ 2 ಬಾರಿ ಸಂಸದರಾಗಿ ಆಯ್ಕೆ ಮಾಡಿದ್ದ ಕೇರಳದ ವಯನಾಡು ಕ್ಷೇತ್ರವನ್ನ ಬಿಟ್ಟುಕೊಡಲು ನಿರ್ಧರಿಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಈ ಘೋಷಣೆ ಮಾಡಿದ್ದಾರೆ. नेता राहुल गांधी जी 2 जगह से चुन के आए हैं. राहुल गांधी जी अपना रायबरेली का सीट रखना चाहिए. ಅಣ್ಣ ಬಿಟ್ಟ ವಯನಾಡು ಕ್ಷೇತ್ರದಿಂದ ತಂಗಿ ಸ್ಪರ್ಧೆ. ಮೊದಲ ಬಾರಿ ಚುನಾವಣಾ ಅಖಾಡಕ್ಕಿಳಿದ ಪ್ರಿಯಾಂಕಾ. ರಾಹುಲ್ ಗಾಂಧಿ ರಾಯ್ಬರೇಲಿ ಉಳಿಸಿಕೊಳ್ತಿದ್ದಂತೆ ವಯನಾಡಿನಿಂದ ಕಣಕ್ಕಿಳಿಯೋರು ಯಾರು ಎಂಬ ಚರ್ಚೆಗೆ ಬಂತು. ಆಗ ಮುನ್ನೆಲೆಗೆ ಬಂದ ಹೆಸರೇ ಪ್ರಿಯಾಂಕಾ ಗಾಂಧಿ. ಎಸ್, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲೂ ಸ್ಪರ್ಧಿಸುವಂತೆ ಪ್ರಿಯಾಂಕಾ ಗಾಂಧಿಗೆ ಕೈಪಡೆ ಮನವಿ ಮಾಡಿತ್ತು. ಅಮೇಠಿ ಕ್ಷೇತ್ರದಿಂದಲೂ ಅಖಾಡಕ್ಕೆ ಇಳಿತಾರೆ ಎಂಬ ಮಾತು ಜೋರಾಗಿತ್ತು. ಆದರೆ ಈ ಬಾರಿಯೂ ಪ್ರಿಯಾಂಕಾ ಗಾಂಧಿ ಲೋಕಸಭಾ ಚುನಾವಣೆಯಿಂದ ದೂರ ಉಳಿದು ಬಿಟ್ಟಿದ್ರು. ಆದ್ರೀಗ ವಯನಾಡು ಕ್ಷೇತ್ರದಿಂದ ಸ್ಪರ್ಧಿಸಲು ಒಪ್ಪಿದ್ದಾರೆ. वायनाड से खाली सीट पे प्रियंका जी लड़ना चाहिए. इसीलिए पार्टी के ओर से और मेरे ओर से उनको धन्यवाद देता हूँ. ಅಣ್ಣನ ಅನುಪಸ್ಥಿತಿ ಕಾಡಲು ಬಿಡೋದಿಲ್ಲ ಎಂದ ಪ್ರಿಯಾಂಕಾ. All I'll say is that I won't let them feel his absence. As he said, he'll come many times with me. ವಯನಾಡಿನಲ್ಲಿ ರಾಹುಲ್ ಗಾಂಧಿ ಅನುಪಸ್ಥಿತಿ ಕಾಡದಂತೆ ನೋಡಿಕೊಳ್ಳೋದಾಗಿ ಪ್ರಿಯಾಂಕಾ ಗಾಂಧಿ ಕೇರಳದ ಮತದಾರರಿಗೆ ಭರವಸೆ ಕೊಟ್ಟಿದ್ದಾರೆ. I'm very happy to be able to represent Wayanad, and all I'll say is that I won't let them feel his absence. ಅದೇನೇ ಇರಲಿ, ಚುನಾವಣೆ ರಾಜಕೀಯದಿಂದ ದೂರ ಉಳಿದಿದ್ದ ಪ್ರಿಯಾಂಕಾ ಮನವೊಲಿಸುವಲ್ಲಿ ಕೈಪಡೆ ಯಶಸ್ವಿಯಾಗಿದೆ. ರಾಹುಲ್ ಗಾಂಧಿ ರಾಜೀನಾಮೆ ಬಳಿಕ ಉಪಚುನಾವಣೆಗೆ ವಯನಾಡು ಕ್ಷೇತ್ರ ಸಜ್ಜಾಗಲಿದೆ. ಈ ಮೂಲಕ ಗಾಂಧಿ ಕುಟುಂಬದ ಮತ್ತೊಂದು ಕುಡಿ ಚುನಾವಣಾ ರಾಜಕೀಯಕ್ಕೆ ಪದಾರ್ಪಣೆ ಮಾಡುತ್ತಿದೆ. ಬ್ಯೂರೋ ರಿಪೋರ್ಟ್, TV9.